ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಈ ವಿಡಿಯೋನ ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ಲಾಸ್ಟ್ ಡೇ ಆ್ಯಂಡ್ ರಿಸಲ್ಟನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇವತ್ತು ನಾನು ಲಾಸ್ಟ್ ಡೇ ಅಂದರೆ 9th ಡೇದು ನಾನು ವೆಯ್ಟ್ ಲಾಸ್ ಚಾಲೆಂಜ್ ಏನು ತೊಗೊಂಡೆ ಫುಡ್ನ ಅನ್ನೋದನ್ನ ಶೇರ್ ಮಾಡಿ ನಾನು ರಿಸಲ್ಟನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಡೇ ಮತ್ತೆ ಸಪ್ರೇಟಾಗಿ ಏನಕ್ಕೆ ಹಾಕೋದು ಬಿಡು, ಇದರಲ್ಲೇ ಆ್ಯಡ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಈ ಡೇ ಕಂಪ್ಲೀಟ್ ಆದಮೇಲೆ ನಾನು ನನ್ನ ರಿಸಲ್ಟನ್ನು ಶೇರ್ ಮಾಡಿದ್ದೀನಿ. ಈ 9 ಡೇಸ್ ನವರಾತ್ರಿ ಅಂದರೆ 9 ಡೇಸ್ ಅಂತೇಳಿ ಚಾಲೆಂಜ್ ತೊಗೊಂಡಿದ್ವಲ್ಲ, ಸೊ ಈ 9 ಡೇಸಲ್ಲಿ ನನಗೆ ಎಷ್ಟು ವೆಯ್ಟ್ ಲಾಸ್ ಆಯಿತು ಅನ್ನೋದನ್ನ ತೋರಿಸಿದ್ದೀನಿ. ಯಾರೆಲ್ಲ ನೀವು ಈ ಚಾಲೆಂಜ್ನ ತೊಗೊಂಡಿದ್ರಲ್ಲ, ನಿಮಗೆಲ್ಲ ಯಾವ ಥರ ರಿಸಲ್ಟ್ಸ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ಡೇ ಲಾಸ್ಟ್ ಡೇ ನಂದು ಸ್ಟಾರ್ಟ್ ಆಗಿದ್ದು ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ. ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ನನಗೆ ತುಂಬಾ ಇಷ್ಟ ಆ್ಯಂಡ್ ಮೋಸ್ಟ್ ಏನು ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋ ಅಂಥ ಈ ವೆಯ್ಟ್ ಲಾಸ್ ಡ್ರಿಂಕು. ಇದನ್ನು ನೀವು ಯಾವಾಗಾದರೂ ಚೀಟ್ ಮೀಲ್ಸ್ ತೊಗೊಂಡಾಗ ಅಥವಾ ಸರಿಯಾಗಿ ನನಗೆ ಡೈಜೆಷನ್ ಆಗ್ತಾ ಇಲ್ಲ ಆ್ಯಂಡ್ ಸರಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಡಯಟ್ ಫಾಲೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಅಂಥವ್ರು ಡೆಫಿನೆಟ್ಲಿ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ನೀವು ತೊಗೊಳ್ಳಿ. ಸೊ ತುಂಬ ರಿಲೀಫ್ ಕೊಡುತ್ತೆ. ನಿಮ್ಗೇನಾದರೂ ಬ್ಲೋಟಿಂಗ್ ಆಗ್ತಿದ್ರು, ಹೊಟ್ಟೆ ಉಬ್ರ ಅಂತ ಹೇಳ್ತೀವಲ್ಲ, ಅದಕ್ಕೂ ಇಂಡೈಜೆಷನ್ಗೂ ಆ್ಯಸಿಡಿಟಿ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನಮ್ಮ ಮೆಟಬಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ ಫಾಸ್ಟಾಗಿ. ಸೊ ದಟ್ ನಮಗೆ ವೆಯ್ಟ್ ಲಾಸ್ ಪ್ರೋಸೆಸ್ಸು ಬೂಸ್ಟ್ ಆಗುತ್ತೆ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸು ನಾನು ತೋರಿಸಿದ್ದೀನಲ್ಲ, ಅದನ್ನೆಲ್ಲನೂ 1.5 ಗ್ಲಾಸಷ್ಟು ನೀರಿಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು 5 ನಿಮಿಷ. ಆಮೇಲೆ ಇದನ್ನು ನೀವು ಆ್ಯಸ್ ಎ ಮಾರ್ನಿಂಗ್ ಡ್ರಿಂಕ್ ಆದರೂ ತೊಗೋಬೋದು, ಇಲ್ಲಾಂತಾರೆ ನೈಟ್ ಬೆಡ್ ಟೈಮ್ ಡ್ರಿಂಕ್ ಆದರೂ ತೊಗೋಬೋದು. ಇದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಮಾರ್ನಿಂಗ್ ಇದರಿಂದ ಸ್ಟಾರ್ಟ್ ಮಾಡಿಕೊಂಡೆ ನಾನು ಈ ವೆಯ್ಟ್ ಲಾಸ್ ಡ್ರಿಂಕಿಂದ. ಆ್ಯಂಡ್ ಫಸ್ಟ್ ಮೀಲ್ಗೆ ಇವತ್ತು ತೊಗೊಂಡಿರೋದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಓಟ್ಸ್ ಕಿಚಡಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ನಿಮ್ಗೆ ಇಷ್ಟ ಆಗುವಂಥ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕ್ಯಾರೆಟು ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಾಲಿಫ್ಲವರ್, ಬಟಾಣಿ ಮತ್ತು ಸೋರೆಕಾಯಿ ಈ ಥರದ್ದು ನಿಮಗೆ ಇಷ್ಟ ಆಗುವಂಥದ್ದು ಆ್ಯಂಡ್ ನಿಮ್ಮ ಮನೇಲಿ ಅವೈಲಬಲ್ ಇರೋವಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಅರ್ಧ ಕಪ್ಪಷ್ಟು ಕುದಿಸಿರೋ ಅಂಥ ರಾಜ್ಮಾ ಕಾಳು, ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಮಗೆ ಐರನ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಆ್ಯಂಡ್ ಪ್ರೋಟೀನು ಜಾಸ್ತಿ ಸಿಗುತ್ತೆ. ಇದ್ರ ಬದಲಾಗಿ ಬೇರೆ ಯಾವ ಕಾಳಾದರೂ ಕುದಿಸಿರೋಂಥ ಕಾಳನ್ನ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಹಾಕ್ಬಿಟ್ಟು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಉಪ್ಪು, ಅರಿಶಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕ್ಕೋಬೋದು. ನಾವಿಲ್ಲಿ ನಮಗೆ ಖಾರದ ಬೇಡ ಅಂತಂದರೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಮಸಾಲೆ ವಾಸನೆ ಹೋಗೋವರೆಗೂ ಕುದಿಸ್ಬಿಟ್ಟು ಈಗೇನು ಮಾಡಬೇಕು ಅಂತಂದರೆ ನೀರು ಹಾಕ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಓಟ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಓಟ್ಸ್ ಅವೈಲಬಲ್ ಇಲ್ಲ ಅಂತಂದರೆ ಅದ್ರ ಬದಲಾಗಿ ಯಾವುದಾದ್ರೂ ಸಿರಿಧಾನ್ಯಗಳನ್ನ ಯೂಸ್ ಮಾಡ್ಕೋಬೋದು. ಅಥವಾ ಕಿನ್ವೋ ಇತ್ತು ನಿಮ್ಮ ಮನೆಯಲ್ಲಿ ಅವೈಲಬಲ್ ಇದೆ ಅಂದರೆ ಅದನ್ನು ಬೆಸ್ಟು ವೆಯ್ಟ್ ಲಾಸ್ಗೆ. ಕಿನ್ವೋ ಆದರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಓಟ್ಸ್ ಏನು ಈ ನಾರ್ಮಲ್ ನಾನು ಯಾವಾಗಲೂ ತೋರಿಸ್ತಿರ್ತೀನಲ್ಲ, ಪ್ಲೇನ್ ಓಟ್ಸೇ ತೊಗೊಳ್ಳಿ, ಮಸಾಲೆ ಓಟ್ಸ್ ಎಲ್ಲ ಬೇಡ. ರೋಲ್ಡ್ ಓಟ್ಸ್ ನಾನು ಯೂಸ್ ಮಾಡೋವಂಥದ್ದು ಟ್ರೂ ಎಲಿಮೆಂಟ್ಸಿಂದು ರೋಲ್ಡ್ ಓಟ್ಸ್ನ ಯೂಸ್ ಮಾಡ್ತೀನಿ. ಬೈ 1 get 1 ಸಿಗುತ್ತೆ, ತುಂಬ ಒಳ್ಳೆ ಆಫರಲ್ಲಿರುತ್ತೆ. ನಾನು ಲಿಂಕ್ಸ್ ಕೊಟ್ಟಿರ್ತೀನಿ, ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡೋರಿಗೆ ಓಟ್ಸ್ ಅನ್ನೋದು ತುಂಬ ಒಳ್ಳೆಯದು. ನಾನಿಲ್ಲಿ ಒಂದು ಅರೌಂಡ್ 5 ಟೇಬಲ್ ಸ್ಪೂನಷ್ಟು 4ರಿಂದ 5 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಂಡ್ಬಿಟ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಕಿಚಡಿ ಥರ ಇದ್ದರೆ ತುಂಬ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಾಗಿತ್ತು ನಂದು ಫಸ್ಟ್ ಮೀಲು. ಆ್ಯಂಡ್ ಇದಾದಮೇಲೆ ಮಧ್ಯಾಹ್ನ ನಾನು 1:30 1 ಗ್ಲಾಸಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವತ್ತೇನಾಯಿತು ಅಂದರೆ ಸ್ವಲ್ಪ ಚೇಂಜು. ಇವತ್ತು ಸೆಕೆಂಡ್ ಮೀಲ್ ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ಲೈಟಾಗೆ ತೊಗೊತಿದ್ನಲ್ಲ, ಸ್ಮೂತೀಸು ಅಥವಾ ಏನಾದರೂ ಗಂಜಿ ಥರದ್ದು, ಸೂಪ್ ಥರ ಆ ಥರದ್ದು ತೊಗೊತಿದ್ದೆ. ಬಟ್ ಇವತ್ತೇನಾಯಿತು ಅಂತಂದರೆ ಮನೇಲಿ ಎಲ್ಲರಿಗೂ ಉಪ್ಪಿಟ್ಟು ಮಾಡಿತ್ತು ಡಿನ್ನರ್ಗೆ, ಹಾಗಾಗಿ ಅದನ್ನೇ ನಾನು ತೊಗೊಂಡ್ಬಿಟ್ಟೆ. ಸೊ ಇವತ್ತು ನಾನು ಡಿನ್ನರ್ ಕಂಪ್ಲೀಟ್ ಮಾಡ್ಕೊಂಡಿದ್ದು 6 ಗಂಟೆ. ಸೊ ಈವ್ನಿಂಗ್ 6 ಗಂಟೆಗೆ ನಾನು ಸೆಕೆಂಡ್ ಮೀಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, 9 ಡೇಸ್ ನಮ್ಮ ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜ್ ಕಂಪ್ಲೀಟ್ ಆಯಿತು. ಇವತ್ತು ಬಂದುಬಿಟ್ಟು 10th ಡೇ ಅಂದರೆ ಸೊ 9 ಡೇಸ್ ಆಗಿಬಿಟ್ಟು ಈ ಚಾಲೆಂಜ್ ಮುಗೀತು. ಈಗ ರಿಸಲ್ಟ್ಸ್ ನೋಡೋವಂಥ ಟೈಮು. ಈ ಚಾಲೆಂಜಿಂದ ಎಷ್ಟು ವೆಯ್ಟ್ ಲಾಸ್ ಆಗಿದೆ ನನಗೆ. ಸೊ ನನ್ನ ಜೊತೆ ನೀವೆಲ್ಲರೂ ತುಂಬ ಜನ ಫಾಲೋ ಮಾಡಿದ್ದೀರಾ. ನಿಮ್ಮದು ಮುಗಿದ ಮೇಲೆ ನಿಮ್ಮ ರಿಸಲ್ಟ್ಸು ನನ್ನ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ನಂದು ರಿಸಲ್ಟ್ಸ್ ಎಷ್ಟು ಬಂದಿದೆ ಅಂತೇಳಿ ಹೋಗಿ ನೋಡ್ಕೊಂಡು ಬನ್ನಿ, ತೋರಿಸ್ತೀನಿ. ವೆಯ್ಟ್ ಚೆಕ್ ಮಾಡಿ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ. ಈ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು 63 kgs ಅಂದರೆ 62.9 kgs ಇದೆ. ಸೊ ಈಗ ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಿ, ಇದರಿಂದ ನನಗೆ
ಎಷ್ಟು ರಿಸಲ್ಟ್ಸ್ ಬಂದಿದೆ ಹೋಗಿ ನೋಡ್ಕೊಂಡು ಬನ್ನಿ, ಜಾಸ್ತಿ ವೇಟ್ ಮಾಡಿಸೋದು ಬೇಡ. ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಆ್ಯಂಡ್ ಈ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ 9 ಡೇಸ್ ಆದಮೇಲೆ ನಾನು ವೇಟ್ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ 59.8 kgs ಇದೀನಿ ನೋಡಿ. ಡೇ 1 ಎಷ್ಟಿದೆ ಅಂತ ನೆನಪಿದೆ, ನಾನು ನಿಮ್ಗೆ ತೋರಿಸಿದ್ನಲ್ಲ. ಪ್ರೆಸೆಂಟ್ ವೇಟ್ ಎಷ್ಟಿದ್ದೀನಿ ಅಂತ ತೋರಿಸಿದ್ನಲ್ಲ. ಸೊ ಈ ಒಂದು ವೇಟ್ ಲಾಸ್ ಚಾಲೆಂಜಿಂದ ನನಗೆ 3.1 kg ಕಡಿಮೆ ಆಗಿದೆ. ಸೊ ಇನ್ನೂ ಇದನ್ನು ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಬಟ್ ಈಗ ಹಬ್ಬ ಇರೋದ್ರಿಂದ ಸೊ ಹಬ್ಬಕ್ಕೆಲ್ಲ ಏನು ಮನೆಯಲ್ಲಿ ಹಬ್ಬದ ಊಟ ಮತ್ತು ಹಬ್ಬದ ತಯಾರಿ ಎಲ್ಲ ಇರುತ್ತೆ. ಸೊ ಹಾಗಾಗಿನೇ ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಚಾಲೆಂಜ್ನ ಏನು ಸ್ಟಾರ್ಟ್ ಮಾಡೋಣಂತೆ, ಹೊಸ ಚಾಲೆಂಜು. ಸೊ ದೀಪಾವಳಿ ಬರ್ತಾ ಇದೆಯಲ್ಲ, ಸೊ ಅದಕ್ಕೂ ಒಂದು ಚಾಲೆಂಜ್ನ ತಗೊಳ್ಳೋಣಂತೆ. ಸೊ ಈಗ ಈ ಒಂದು ನವರಾತ್ರಿ ಚಾಲೆಂಜ್ನ ಕಂಪ್ಲೀಟ್ ಮಾಡಿ ಹಬ್ಬನ ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತೆ ಒಂದು ಹೊಸ ಚಾಲೆಂಜ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ತುಂಬ ಜನಕ್ಕೆ ಈ ಥರ ಹೊಸ ಹೊಸ ಚಾಲೆಂಜಸ್ ತಗೊಳ್ಳೋದು ಅಂದರೆ ಎಲ್ಲರಿಗೂ ಖುಷಿ ಇರುತ್ತೆ. ಈವನ್ ನನಗೂ ಖುಷಿನೇ. ನನಗಂತೂ ಈ ಚಾಲೆಂಜ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಜಾಸ್ತಿ ಏನು ಸ್ಟ್ರೆಸ್ ಅನಿಸ್ತಾ ಇರಲಿಲ್ಲ. 2 ಮೀಲ್ಸ್ ಆಗಿರೋದ್ರಿಂದ ಆರಾಮಾಗಿ ಮ್ಯಾನೇಜ್ ಮಾಡಿಕೊಂಡೆ. ನಿಮಗೆ ಈ ಚಾಲೆಂಜ್ ಯಾವ ಥರ ಅನಿಸ್ತು ಅಂತ ನನಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.